ಇದು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಡೆದ ಮಹಾ ಹೈ ಡ್ರಾಮಾ. ಇದು ತಾಯಿ ಮತ್ತು ಮಗಳ ನಡುವೆ ನಡೆದ ರಂಪಾಟ. ತಾಯಿ ಮಗಳ ಮಧ್ಯೆ ಮತ್ತೊಬ್ಬ ಮಹಿಳೆ ಎಂಟ್ರಿ ಕೊಡ್ತಾಳೆ. ಅಸಲಿಗೆ ಇಲ್ಲಿ ಆ ಮೂರನೇ ಮಹಿಳೆ ಎಂಟ್ರಿ ಆಗಿದ್ಯಾಕೆ? ಅದಕ್ಕೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಮುಂದೆ. ಮೈಸೂರಿನಲ್ಲಿ ಮಹಾ ಡ್ರಾಮಾ ನಡೆದಿದೆ. ಇದು ತಾಯಿ ಮತ್ತು ಮಗಳ ನಡುವೆ ನಡೆದಂತಹ ರಂಪಾಟ. ತಾಯಿ ಮಗಳ ಮಧ್ಯೆ ಮತ್ತೊಬ್ಬ ಮಹಿಳೆ ಎಂಟ್ರಿ ಕೊಡ್ತಾಳೆ. ಅಸಲಿಗೆ ಇಲ್ಲಿ ಆ ಮೂರನೇ ಮಹಿಳೆ ಎಂಟ್ರಿ ಆಗಿದ್ಯಾಕೆ? ಆ ಯುವತಿಗೂ ಆ ಮಹಿಳೆಗೂ ಇರುವಂತಹ ನಂಟೇನು? ಹೆತ್ತಮ್ಮನ ಜೊತೆ ಹೋಗಲು ಮಗಳು ನಿರಾಕರಿಸಿದ್ಯಾಕೆ? ಕೊನೆಗೆ ಪೊಲೀಸ್ ಸ್ಟೇಷನ್ ನಲ್ಲಿ ಏನ್ ನಡೀತು? ಗ್ಯಾರಂಟಿ ನ್ಯೂಸ್ ನಲ್ಲಿ ಮೈಸೂರು ಮಹಿಳೆ ರಂಪಾಟದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನೋಡಿ. ತಾಯಿ ಮತ್ತು ಮಗಳ ನಡುವೆ ನಡೆದಂತಹ ರಂಪಾಟಕ್ಕೆ ಮೂರನೇ ಮಹಿಳೆ ಅಂದ್ರೆ ಮೂರನೇ ವ್ಯಕ್ತಿ ಎಂಟ್ರಿ ಕೊಡ್ತಾಳೆ. ಅಸಲಿಗೆ ಆ ಮೂರನೇ ವ್ಯಕ್ತಿ ಎಂಟ್ರಿ ಕೊಟ್ಟಿದ್ಯಾಕೆ? ಆಕೆಗೂ ಮತ್ತು ಮಗಳಿಗಿರುವಂತಹ ನಂಟೇನು? ಅದಕ್ಕೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ. ಅಷ್ಟಕ್ಕೂ ಇದು ಮೈಸೂರಿನಲ್ಲಿ ನಡೆದಿರುವಂತಹ ಮಹಾ ರಂಪಾಟದ ಸ್ಟೋರಿ. ಇದು ತಾಯಿ ಮತ್ತು ಮಗಳ ನಡುವೆ ನಡೆದ ಒಂದು ದೊಡ್ಡ ಹೈ ಡ್ರಾಮಾ. ಮೈಸೂರಿನ ಓಂ ಶ್ರೀ ಸಾಯಿ ಟ್ರಸ್ಟ್ ಮುಂದೆ ಮಹಾ ಹೈ ಡ್ರಾಮಾ ಒಂದು ನಡೆದಿದೆ. ಇದು ಮೈಸೂರಿನಲ್ಲಿ ನಡೆದಿರುವಂತಹ ಮಹಾ ರಂಪಾಟದ ಸ್ಟೋರಿ. ತಾಯಿ ಮತ್ತು ಮಗಳ ನಡುವೆ ನಡೆದ ಮಹಾ ಡ್ರಾಮಾ ಮೈಸೂರಿನ ಓಂ ಶ್ರೀ ಸಾಯಿ ಟ್ರಸ್ಟ್ ಮುಂದೆ ನಡೆದಿರುವಂತಹ ದೊಡ್ಡ ಹೈ ಡ್ರಾಮಾ ಇದು. ಓಂ ಶ್ರೀ ಸಾಯಿ ಟ್ರಸ್ಟ್ ನಲ್ಲಿ ಯುವತಿ ನರ್ಸಿಂಗ್ ಅನ್ನ ಓದ್ತಾ ಇರ್ತಾಳೆ. ಮಗಳು ಓದ್ಲಿ ಅಂತ ಟ್ರಸ್ಟ್ ನಲ್ಲೇ ತಾಯಿ ರಾಧಾಮಣಿ ಬಿಟ್ಟಿರ್ತಾರೆ. ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ರಾಧಾಮಣಿ ಅವರ ಮಗಳು ಇದೇ ಓಂ ಶ್ರೀ ಸಾಯಿ ಟ್ರಸ್ಟ್ ನಲ್ಲಿ ಓದ್ತಾ ಇರ್ತಾರೆ. ಡಾಕ್ಟರ್ ರಾಣಿ ಪ್ರಭಾ ಅನ್ನೋರಿಗೆ ಸೇರಿರುತ್ತೆ ಇದು ಓಂ ಶ್ರೀ ಸಾಯಿ ಟ್ರಸ್ಟ್. ಇವತ್ತು ತಮ್ಮ ಮಗಳನ್ನ ನೋಡೋದಕ್ಕೆ ಅಂತ ತಾಯಿ ರಾಧಾಮಣಿ ಮತ್ತು ಅವರ ಕುಟುಂಬ ಬಂದಿರುತ್ತೆ. ಮಗಳನ್ನ ನೋಡೋಕೆ ಬಿಡ್ತಾ ಇಲ್ಲ ಅಂತ ರಾಧಾಮಣಿ ಅವರು ಆರೋಪ ಮಾಡ್ತಾ ಇದ್ದಾರೆ. ರಾಣಿ ಪ್ರಭಾ ನನ್ನ ಮಗಳನ್ನ ಮಾತನಾಡಿಸೋದಕ್ಕೂ ಕೂಡ ಬಿಡ್ತಾ ಇಲ್ಲ ಅಂತ ಸಿಟ್ಟು ವ್ಯಕ್ತಪಡಿಸಿದ್ದಾರೆ. ತಾಯಿ ಬಳಿ ಮಾತನಾಡೋಕ್ಕೂ ಕೂಡ ಬಿಡ್ತಾ ಇಲ್ಲ. ಯಾರು ಅಂತಂದ್ರೆ ಈ ಟ್ರಸ್ಟ್ ನ ಓನರ್ ಇದಾರಲ್ಲ ರಾಣಿ ಪ್ರಭಾ, ಮಗಳನ್ನ ಕರ್ಕೊಂಡು ಹೋಗೋಕೆ ತಾಯಿ ಹರಸಾಹಸ ಪಟ್ಟಿದ್ದಾರೆ. ರಾಧಾಮಣಿ ಇಬ್ಬರ ಹೆಸರು ಕೂಡ ಸೇಮ್ ಟು ಸೇಮ್ ಒಂದೇ ತರ ಇದೆ, ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ರಾಧಾಮಣಿ ಮತ್ತೆ ರಾಣಿ ಪ್ರಭಾ ಇವರ ವಿರುದ್ಧ ತಾಯಿ ರಾಧಾಮಣಿ ಆಕ್ರೋಶ ಹೊರ ಹಾಕಿದ್ದಾರೆ. ಮಗಳನ್ನ ಕರ್ಕೊಂಡು ಹೋಗೋದಕ್ಕೆ ಯತ್ನಿಸಿದಾಗ ಅಲ್ಲಿ ತಳ್ಳಾಟ ನೂಕಾಟ ನಡೆದಿದೆ. ಕಡೆಗೆ ಇದ್ಯಾವುದು ಕೂಡ ಸಾಧ್ಯ ಆಗ್ತಾ ಇಲ್ಲ ಅಂತ ಗೊತ್ತಾದಾಗ ಪೊಲೀಸರಿಗೆ ಕರೆ ಮಾಡಿದ್ದಾರೆ ತಾಯಿ ರಾಧಾಮಣಿ. 112ಗೆ ಫೋನ್ ಮಾಡಿ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಮಾಹಿತಿ ಕೊಟ್ಟಿದ್ದಾರೆ. ಮಗಳನ್ನ ಕರೆದುಕೊಳ್ಳೋದಕ್ಕೆ ಬಂದಂತಹ ಯುವತಿಯೇ ಕರೆ ಮಾಡಿ ಅಮ್ಮನ ಬಳಿ ಈಕೆಯ ರಾಣಿ ಪ್ರಭಾ ಏನಿದ್ದಾಳೆ ಸಾಯಿ ಟ್ರಸ್ಟ್ ನ ಓನರ್, ನರ್ಸಿಂಗ್ ಕಾಲೇಜ್ ಅನ್ನ ನಡೆಸ್ತಾ ಇರೋದು ಇವರೇನೆ. ರಾಧಾಮಣಿ ಅನ್ನೋರು ಮಗಳು ಬಬಿತಾ ಅನ್ನೋರನ್ನ ಸೇರಿಸಿದ್ರು. ಅಲ್ಲಿ ಟ್ರಸ್ಟ್ ನಲ್ಲಿ ಟಾರ್ಚರ್ ಅಂತ ಮಗಳು ಹೆತ್ತವರಿಗೆ ಆಡಿಯೋವನ್ನ ಕಳಿಸಿರ್ತಾರೆ. ನನಗೆ ಇಲ್ಲಿ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತೇಳಿ. ಹಾಗಾಗಿ ಇವತ್ತು ತಮ್ಮ ಮಗಳನ್ನ ನೋಡ್ಬೇಕು ಅಂತೇಳಿ ಅವ್ರ ಕುಟುಂಬ ಮತ್ತೆ ಅವ್ರ ತಾಯಿ ಬಂದಿರ್ತಾರೆ. ಬಂದಂತ ಸಂದರ್ಭದಲ್ಲಿ ನಡೆದಿರುವಂತಹ ದೊಡ್ಡ ಹೈ ಡ್ರಾಮಾ ಇದು. ಸರಿ 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 ಆಯ್ತು, ನಾವು ಸಮಾಧಾನದಾಗ ಕೇಳ್ತಿದ್ದೇವೆ. ಗೊತ್ತಿಲ್ಲ, ಅವಳಿಗೆ ಗೊತ್ತು. ಅವ್ರಿಗೆ ಎದೆ ನೋವು ಏನ್ ಜೀವಿತ ಎದೆ ನೋವು ಅಮ್ಮನ ಅಡ್ಮಿಟ್ ಬನ್ರಿ ಇಲ್ಲಿ ಒಳಗೆ. ಏ ಬಾರಿ ನೀನು, ಏ ಬಾಬಾ ನೀನು ನೀನೇನ್ ಅನ್ಕೊಂಡಿದ್ದೀನಿ ನೀನು? ಏ ನೀನ್ ಬಾರ ಬಾರ ನೀನು.
ರೈಟ್ ಸೈಡ್ ಹೊಡೀರಿ, ಯಾಕೆ ಬಾರ ನೀನು. ಬಾರ ಬಿಡ್ರಿ